ಶಾಲಾ ಶಿಕ್ಷಣ ಇಲಾಖೆ ಶಿವಮೊಗ್ಗ ರಾಜ್ಯ ಸರ್ಕಾರದ ಅಕ್ಷರ ದಾಸೋಹ ಯೋಜನೆಯಡಿಯಲ್ಲಿ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಬೆಂಗಳೂರು ಇವರ ಸಹಭಾಗಿತ್ವದಲ್ಲಿ ಶಾಲಾ ಮಕ್ಕಳ ಪೌಷ್ಟಿಕತೆ ವೃದ್ಧಿಸಲು 2024-25ನೇ ಸಾಲಿನಲ್ಲಿ ರಾಜ್ಯದ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಾರದಲ್ಲಿ 6 ದಿನಗಳು ಪೂರಕ ಪೌಷ್ಟಿಕ ಆಹಾರವನ್ನು ಉಚಿತವಾಗಿ ವಿತರಿಸುವ ತಾಲೂಕು ಮಟ್ಟದ ಉದ್ಘಾಟನಾ ಕಾರ್ಯಕ್ರಮವನ್ನು ಶಿವಮೊಗ್ಗದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮಕ್ಕೆ ಶಿವಮೊಗ್ಗ ಶಾಸಕರಾದ ಎಸ್.ಎನ್. ಚನ್ನಬಸಪ್ಪ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಡಿ.ಎಸ್. ಅರುಣ್ ಸೇರಿದಂತೆ ಇನ್ನೂ ಅನೇಕ ಗಣ್ಯರು ಭಾಗಿಯಾಗಿದ್ದರು. ನಮ್ಮ ಇಲಾಖೆಯ ಅವರು ಸಹ ಇದು ಪ್ರಪ್ರಥಮ ಬಾರಿಗೆ ನಾವು ಬಂದು ಉದ್ಘಾಟನೆ ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ. ಏನೇ ಇದ್ರು ಅವರು ಮುಂದಿರ್ತಾರೆ. ಆ ಅಜಿಂ ಪ್ರೇಮ್ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದೆ. ಪೋಷಣ್ ಅಭಿಯಾನ್ ಕಾರ್ಯಕ್ರಮ ರಾಜ್ಯದಲ್ಲಿ ಪ್ರಾರಂಭ ಆದಾಗ ಮಕ್ಕಳಿಗೆ ಹಲವಾರು ವಿಧವಾದಂತಹ ಪೌಷ್ಟಿಕತೆಯನ್ನ ಕೊಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಪ್ರಾರಂಭವಾದಂಥದ್ದು 2 ದಿನ ಮೊಟ್ಟೆಯನ್ನ ಕೊಡಬೇಕು ಅಂತ. ಈಗ ವಾರಕ್ಕೆ 6 ದಿನ ಈ ಒಂದು ಅಕ್ಷರ ದಾಸೋಹ ಅಡಿಯಲ್ಲಿ ಮಾಡ್ತಾ ಇರುವಂತಹ ಅದ್ಭುತವಾದಂತಹ ಕಾರ್ಯಕ್ಕೆ ರಾಜ್ಯ ಸರ್ಕಾರಕ್ಕೆ ಉತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಮಗೆ ಬೇಕಾಗಿರುವಂತಹ ಪೌಷ್ಟಿಕತೆ ಇವತ್ತು ಸಿಗ್ತಾ ಇದೆ, ಅದರ ಸದುಪಯೋಗವನ್ನು ಪಡ್ಕೋಬೇಕು. ಹೆಚ್ಚು ಪೌಷ್ಟಿಕತೆ ಇದ್ರೆ ಒಳ್ಳೆಯ ಶಿಕ್ಷಣನೂ ಕೂಡ ನಮ್ಮ ತಲೆಗೆ ಹೋಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಮಾಡ್ತಾ ಇರುವಂತಹ ಈ ಅದ್ಭುತವಾದಂತಹ ಅಭಿಯಾನ ಇದು ಉತ್ತಮವಾಗಿ ಆಗ್ಲಿ. ಹಶ್ವ ಅಂದ ತಕ್ಷಣ ಊಟ ನೆನಪಾಗತ್ತೆ, ಊಟ ಬೇಕು ಅಂದ ತಕ್ಷಣ ಅಮ್ಮ ನೆನಪಾಗ್ತಾರೆ, ಸರಿನಾ? ಹಾಗಾಗಿ ಹಸುವಿನಿಂದ ಇದ್ರೆ ಪಾಠ ನೆನಪಾಗಲ್ಲ ನಮಗೆ. ಹಾಗಾಗಿ ಹೊಟ್ಟೆ ತುಂಬ ಊಟ ನಮಗೆ ಬೇಕಾಗಿರುವಂಥ ಒಂದು ತಾಕತ್ತು, ನಮಗೊಂದು ಶಕ್ತಿ ಬೇಕಲ್ಲ, ಆ ಶಕ್ತಿ ಕೊಡುವಂಥ ಕೆಲಸ ಮಾಡ್ತಾ ಇದೆ ಸರ್ಕಾರ. ಹಾಗಾಗಿ ನಾವು ಓದಬೇಕು, ಸಮಾಜಕ್ಕೆ ಏನಾದ್ರು ಒಳ್ಳೆ ಕೆಲಸ ಮಾಡಬೇಕು ಅಂತಿದೆ. ಶಿಕ್ಷಕರು ಮತ್ತು ಪೋಷಕರು ಒಟ್ಟಾದ್ರೆ ಈ ಶಾಲೆ ಚೆನ್ನಾಗಾಗಲ್ಲ. ಈ ಶಾಲೆ ಚೆನ್ನಾಗಾಗಲಿಕ್ಕೆ ಅನೇಕರು ಪ್ರಯತ್ನ ಮಾಡಿದ್ದಾರೆ. ನೆನಪು ಮಾಡ್ಕೋಬೇಕು ಇವತ್ತು ನಾವು. ಯಾಕಂದ್ರೆ ಈ ಶಾಲೆ ಕ್ಲೋಸ್ ಮಾಡಬೇಕು ಅನ್ನೋ ಸ್ಥಿತಿಗೆ ಹೋಗಿತ್ತು. ಈ ಶಾಲೆ ಕ್ಲೋಸ್ ಮಾಡಬೇಕು ಅನ್ನೋ ಸ್ಥಿತಿಗೆ ಹೋದಾಗ ಇಲ್ಲಿ ಕಟ್ಟಡ ಇತ್ತು, ಮಕ್ಕಳಿರ್ಲಿಲ್ಲ. ಸೊ ಮಕ್ಕಳು ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ವಿದ್ಯಾಭ್ಯಾಸ ಕೊಡಬೇಕೆಲ್ಲ ಮಕ್ಕಳಿಗೆ ಅಂತ ಮನೆ ಮನೆಗೆ ಹೋದ್ರು, ಮಕ್ಕಳನ್ನ ಕಳಿಸ್ಕೊಡಿ ಅಂತ ಕೇಳಿದ್ರು, ಅವ್ರನ್ನ ಕರ್ಕೊಂಡು ಬಂದ್ರು. ಇವತ್ತು ಶಿಕ್ಷಣ ಕೊಡ್ತಿದ್ದಾರೆ. ಇವತ್ತು ಇಷ್ಟೊಂದು ಮಕ್ಕಳು ಇಲ್ಲಿರುವಂಥದ್ದನ್ನು ನಮ್ಮ ಶಿಕ್ಷಣ ಇಲಾಖೆ ನೋಡಿದ್ರೆ ಅನೇಕ ಕಡೆಗಳಲ್ಲಿ 10 ಜನ ಮಕ್ಕಳಿದ್ದಾರೆ, 8 ಜನ ಮಕ್ಕಳಿದ್ದಾರೆ, 15 ಜನ ಮಕ್ಕಳಿದ್ದಾರೆ, 2 ಜನ ಮಕ್ಕಳಿದ್ದಾರೆ ಅಂತ ಶಾಲೆ ಎಲ್ಲ ಕ್ಲೋಸ್ ಮಾಡಬೇಕು ಅಂತ ಚರ್ಚೆ ಮಾಡ್ತಾ ಇದ್ದಾರೆ. ಆದರೆ ಶಿವಮೊಗ್ಗದೊಳಗಡೆ ಈ ರೀತಿಯ ಶಾಲೆಗಳನ್ನು ನೋಡಿದ್ರೆ ಎಲ್ಲೂ ಕೂಡ ಶಾಲೆಯನ್ನ ಕ್ಲೋಸ್ ಮಾಡೋ ಸ್ಥಿತಿಗೆ ಏನು ಹೋಗೋದಿಲ್ಲ. ಇದೊಂದು ಮಾದರಿ ಶಾಲೆಯಾಗಿ ಇವತ್ತಿನ ದಿವಸ ಉಳ್ಕೊಂಡಿದೆ. ಬಾಳೆಹಣ್ಣು ಕೊಡ್ಲಿ ವಿತರಿಸಿದ